ಅವರೇನಾದರೂ ನನ್ನನ್ನು ಟಾರ್ಗೆಟ್ ಮಾಡ್ತಿರೋದು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ, ರಾಹುಲ್ ಗಾಂಧಿ ಅವರ, ಸೋನಿಯಾ ಗಾಂಧಿ ಅವರ, ಡಿ.ಕೆ. ಶಿವಕುಮಾರ್ ಅವರ, ಯಾರಾದರೂ ಒಬ್ಬರು ಹೆಸರು ಹೇಳ್ಬೇಕಲ್ಲ. ನೀವು ಹಾರಿಕೆ ಉತ್ತರ ಕೊಡಕ್ಕಾಗಲ್ಲ. ಆಮೇಲೆ ಈ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ನಾನು ನೋಡಿದೆ, ಬಹಳ ಅನ್ಯಾಯ ಆದವರ ರೀತಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ನನಗೂ ಅನಿಸ್ತದೆ ತುಂಬಾ ಅನ್ಯಾಯ ಆಗಿದೆ ಅವರಿಗೆ. ಇಷ್ಟು ದಿನಗಳ ಕಾಲ ಯಾರೂ ಮುಖ್ಯಮಂತ್ರಿ ಆಗಿಲ್ಲ. ದೇವರಾಜ ಅರಸು ಅವರಾದ್ಮೇಲೆ ಇವರೇ ಆಗಿರೋದು. ಬಹಳ ಅನ್ಯಾಯ ಅದು. ಆಮೇಲೆ ಬಹುಶಃ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ನೀವು ಈಗಲೇ ಇದರಿಂದನೇ ಇಳಿಸಿ ಕಳಿಸ್ಬಿಟ್ರೆ ನೀವು, ನಾನು ಅದಾಗೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿರ್ಬೋದು. ಪಾಪ ಬಹಳ ಅನ್ಯಾಯ ಅದು. ಇದು ಯಾರೂ ಸಹಿಸ್ಕೊಳ್ಳಕ್ಕಾಗಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಈ ಕೊನೆಯ ದಿನಗಳಲ್ಲಿ ಇಷ್ಟೆಲ್ಲ ಅನುಭವಿಸಿ ಯಾವತ್ತೂ ಇಲ್ಲದಿದ್ದು, ನೀವೇನು ಅಸ್ಪೃಶ್ಯರ? ನೀವೇ ಅಸ್ಪೃಶ್ಯರಲ್ಲ. ಈ ಸಮಾಜ ನಿಮ್ಮನ್ನ ಬಹಳ ದೂರ ಇಟ್ಟಿಲ್ಲ. ನೀವು ಸ್ಪೃಶ್ಯರು ಇದ್ದೀರಿ. ನಿಜವಾಗಿಯೂ ಜಾತಿ, ನಾನು ಹುಟ್ಟಿದ ಜಾತಿ ಕಾರಣದಿಂದ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದಿದ ಇದಕ್ಕಿಂತ ಅಪಹಾಸ್ಯ ಬೇರೆ ಯಾವುದೂ ಇರಲ್ಲ. ಮಿಗಿಲಾಗಿ ಅಸ್ಪೃಶ್ಯರಾಗಿದ್ರೆ, ಈಗ ಖರ್ಗೆ ಅವರು ಹೇಳ್ಬಹುದು ಅದನ್ನ, ನನ್ನ ಜಾತಿ ಕಾರಣದಿಂದ ನನ್ನನ್ನು ದೂರ ಇಟ್ಟರು ಹೇಳ್ಬಹುದು ಅವರು. ಪರಮೇಶ್ವರ್ ಹೇಳ್ಬಹುದು, ಕೆ.ಎಚ್. ಮುನಿಯಪ್ಪ ಹೇಳ್ಬಹುದು ಅಲ್ವಾ? ಆದ್ರೆ ನೀವೇ ಹೇಳ್ಕೊಂಡಿದ್ದೀರಿ ಅಂತಂದ್ರೆ ಎಂತ ವಿಪರ್ಯಾಸ ಇದು. ಆದ್ರೆ ಒಟ್ಟಿಗೆ ಕಾಂಗ್ರೆಸ್ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿರೋದು ನಿಜ.